ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲರೂ ಸೇರಿ ನಮ್ಮ ರಶ್ಮಿ ಬದುಕನ್ನು ಹಾಳು ಮಾಡಕ್ಕೆ ಹೊರಟಿದ್ದಾರೆ. ನನಗೆಲ್ಲ ವಿಷಯ ಗೊತ್ತಿದ್ರು ನಾನೇನು ಮಾಡೋಕ್ಕಾಗ್ತಿಲ್ವಲ್ಲ ಸುಶೀಲಾ. ಅಕ್ಕ, ಇವಾಗ ನಾವು ತಾನೇ ಏನು ಮಾಡೋಕ್ಕಾಗತ್ತೆ ಹೇಳು? ನಮ್ಗಿದ್ದಿದ್ದ ದಾರಿ ಎಲ್ಲ ಬಂದಾಗಿದೆ. ಹೊರಗಡೆ ಹೋಗೋಕ್ಕೂ ಆಗಲ್ಲ, ವಿಷಯನ ಸಾಗ್ಸೋಕ್ಕೂ ಆಗಲ್ಲ. ನಮ್ಮ ರಶ್ಮಿ ಜೀವನದ ಭಾರನ ದೇವ್ರ ಮೇಲೆ ಹಾಕೋದನ್ನ ಬಿಟ್ರೆ ನಮ್ಮ ಮುಂದೆ ಬೇರೆ ಯಾವ ದಾರಿನೂ ಇಲ್ಲ ಅಕ್ಕ. ಎಲ್ಲ ಭಾರನೂ ಆ ದೇವ್ರ ಮೇಲೆ ಹಾಕಿದ್ರೆ ನಾವು ಮನುಷ್ಯರಾಗಿ ನಮ್ಮ ಕರ್ತವ್ಯನೂ ಏನಾದ್ರು ಇರುತ್ತಲ್ವ ಸುಶೀಲಾ. ರಶ್ಮಿ ನನ್ನ ತವ್ರ ಮನೆ ಮಗು, ನನ್ನ ಸ್ವಂತ ಅಣ್ಣನ ಮಗಳು. ತಾಯಿ ಇಲ್ಲ, ತಬ್ಲಿ ಕಡೆ. ನನ್ನ ಅಳಿಯ ಅವಳನ್ನ ಗಿಳಿಗೆ ಸಾಕ್ತಂಗೆ ಸಾಕಿದಾನೆ. ಈಗ ನೋಡಿದ್ರೆ ಅವನು ಯಾರೋ ಪಾಪಿ, ನನ್ನ ನೀಚ್ ಗಂಡನ ಮಾತಿಗೆಲ್ಲ ತಾಳಕ್ಕೆ ತಕ್ಕಂತ ಕುಣಿಯೋನು. ಅವನ ಜೊತೆ ಅವಳು ಮದುವೆ ಮಾಡಿದ್ರೆ ಅವಳು ಬದುಕಿ ಏನಾಗಬೇಡ. ಮದುವೆ ಆಗಿದ್ದ ಮಾರನೇ ದಿನನೇ ನೀನು ಅವಳನ್ನ ಬಿಟ್ಬಿಡು ಅಂತಂದ್ರೆ ಆ ಹುಡುಗ ಹಾಗೆ ಮಾಡ್ಬಿಡ್ತಾನ ಕಡೆ. ರಶ್ಮಿ ಜೀವನ ಏನಾಗಬೇಕು? ನಮ್ಮ ಶಿವು ಗತಿ ಏನು? ನನ್ನ ತವ್ರ ಮನೆ ಪರಿಸ್ಥಿತಿ ಏನಾಗಬೇಡ ಸುಶೀಲಾ. ಅಕ್ಕ, ಗೊತ್ತಿಲ್ಲದೆ ಕೇಳ್ತಿದ್ದೀನಿ. ನನಗಿಂತ ಮುಂಚೆ ನೀನು ಈ ಮನೆಗೆ ಬಂದಿದ್ಯಾ, ಅದಕ್ಕೆ ಕೇಳ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ನಿಮ್ಮ ತವ್ರ ಮನೆ ಮೇಲೆ ಯಾಕೆ ಇಷ್ಟೊಂದು ಸೈಡ್ ಇದೆ? ಪಾರುನ ಶಿವು ಮದುವೆ ಆದ ಅನ್ನೋ ಕಾರಣಕ್ಕೋಸ್ಕರ ಬಂದಿರೋ ಸೇಡಂತೂ ಖಂಡಿತ ಅಲ್ವೇ ಅಲ್ಲ ಇದು. ಇವ್ರಿಗಿರೋ ಸೇಡ್ಗೆ ಬೇರೆ ಏನೋ ಬಲವಾದ ಕಾರಣ ಇದೆ. ಇವ್ರಿಬ್ಬರ ಮಧ್ಯ ಅಂಥದ್ದು ಏನು ನಡೆದಿದೆ ಅಕ್ಕ? ನನ್ಗನ್ಸುತ್ತೆ ನಿನ್ ಮನ್ಸಲ್ಲಿ ನೀನೇನೋ ಮುಚ್ಚಿಟ್ಕೊಳ್ತಿದ್ಯಾ ಅಂತ. ಏನ್ ನಡೀತು ಅಂತ ಹೇಳಕ್ಕ. ಹೇಳಕ್ಕ. ಆ ವಿಷಯದ ಬಗ್ಗೆ ನಾನೇನು ಕೇಳಬೇಡ ಸುಶೀಲಾ. ಇದನ್ನ ಇಲ್ಲಿಗೆ ಬಿಟ್ಬಿಡು ಅಕ್ಕ. ಇನ್ನೂ ಚೂರು ಬಗ್ರೆ ನಿಮ್ ತಾತನ್ ಗಂಟ ಹೋಯ್ತದೆ. ಗಂಟೆನ್ ಹೋಗಲ್ಲ, ನನ್ ಸೊಂಟ ಹೋಗತ್ತಷ್ಟೇ. ಏನಪ್ಪ ಮಾಡೋಣ ಈ JCBಗೆ? ಅಲ್ಲ, ಇವಳು ಜಿಮ್ಮಿಗೆ ಬಂದಿಷ್ಟು ದಿನ ಆಯ್ತು. 100 ಗ್ರಾಮ್ ಇರ್ಲಿ, 3 ಗ್ರಾಮರ ಸಣ್ಣ ಆಗದ್ ಬೇಡವ. ಶಿವಣ್ಣ ಕೇಳಿದ್ರೆ ನಾನು ಏನು ಹೇಳಿ? ಸೀನಾ, ಜ್ವರ ಬಂದ್ರೆ ಮಾತ್ರೆ ಕೊಡ್ತಾರೆ, ಹಂಗೆ ತೂಕ ಬಂದ್ರೆ ಮಾತ್ರೆ ಕೊಟ್ಟು ತೂಕ ಹೋಗ್ಸೋಂಗ್ ಏನು ಇಲ್ವೇನೋ? ಒಂದ್ ಕೆಲ್ಸ ಮಾಡೋ JCB, ಪಾಲಿಡಲ್ ಕುಡಿದ್ಬಿಡು. ತೂಕ ಏನು ನೀನೇ ಹೊಂಟೋಯ್ತ್ಯಾ? ಹೌದಾ? ಸರಿ ಆಯ್ತು ಬಿಡು, ನಂಗೆ ನಿನ್ ಜಿಮ್ ಸವಾಸನೆ ಬೇಡ. ನಾನು ಹಂಗೇನಾರ ಮಾಡ್ಗಿಡ್ಬಿಟ್ಟಿ ಅಮ್ಮ ತಾಯಿ. ನಿಂತ್ಕೊ, ಏನಾದ್ರೂ ಒಂದು ಐಡಿಯಾ ಮಾಡೋಣ. 1 ನಿಮಿಷ ಬರ್ತೀನಿ ನೀರು. ಬೇಕಾ? ಇಲ್ಲಿ ಹಂಗೆ ಕೈ ಎತ್ತು. ಲೋ ಡುಬಾಕು, ಲೋ ಒಡೆಯಲ್ಲೋ. ನೀನ್ ಆಗ್ಲಿಂದ ಒಡೆ ಕೊಡ್ತೀಯಾ ಅಂತ ಹೇಳಿ ನೀನ್ ಹೇಳಿರೋ ವ್ಯಾಯಾಮ ಎಲ್ಲ ಮಾಡಿದ್ನಲ್ಲೋ ಪಾಪಿ. ನಾನ್ ವ್ಯಾಯಾಮ ಮಾಡಲ್ಲ, ನಾನು ಮನೆಗೆ ಹೋಗ್ತೀನಿ. ಅಲ್ಲ ಕಡೆ ಮುಟ್ಟೆ, ಮಾತೆತ್ತುರೆ ಸಾಕು. ಒಯ್ತೀನಿ ಅಂತ ನಿಂತ್ಕತಿಯಲ್ಲ. ಹೊಸ ಯೋಚನೆ ಮಾಡು. ನೀನು ಮದ್ವೆ ಆಗೋ ಹೊತ್ತಿಗೆ 10-20 kg ಕಮ್ಮಿ ಆಯ್ತು ಅಂತ ಇಡ್ಕೋ. ಆಗ ನಿಮ್ಮಣ್ಣ ನಿನಗೆ ಅಂತ ಮದ್ವೆಗೆ ಸೀರೆ ತಗತ್ತನಲ್ಲ, ಆಗ 10-20 ಮೀಟರ್ ಕಮ್ಮಿನಾರ ಬಟ್ಟೆ ಹೊಲಿಸ್ಬೋದಾ? ಇಲ್ಲ ಅಂದ್ರೆ ಶಾಮ್ಯಾನ ಹಾಕ್ತಾರಲ್ಲ, ಅದ್ರಲ್ಲಿ ಹೊಲಿಸ್ಬೇಕಾಯ್ತದೆ ದಾರೆ ಸೀರೆರ. ನಂಗೆ ಎಕ್ಸರ್ಸೈಸ್ ಮಾಡಿ ಸುಸ್ತಾಗಿದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿನ್ನ ಸುಮ್ನೆ ಬಿಡ್ತಾ ಇದ್ದೀನಿ, ಇಲ್ಲಾಂದ್ರೆ ಮಾಡ್ತಾ ಇದ್ದೆ ನಿಂಗೆ. ನೋಡೇ ಮುಟ್ಟೆ, ಮೊದ್ಲಿಂದಾನು ನನಗೂ ನಿಂಗೂ ದುಶ್ಮನಿ. ಆದ್ರೂ ಹೇಳ್ತಿದ್ದೀನಿ ಕೇಳಿಸ್ಕೊ, ಮರ್ಯಾದೆಯಿಂದ ಡಯಟ್ ಮಾಡಿ ಸಣ್ಣ ಆಗು. ನಾನ್
ನಾನ್ ಡಯಟೇ ಕಣೋ ಮಾಡ್ತಾ ಇರೋದು, ಅನ್ನ ಮುಟ್ಟೋದೇ ಇಲ್ಲಪ್ಪ. ಹೌದಾ? ಮತ್ತೇನ್ ತಿಂತಿದ್ಯಾ? ನೀನೇ ಹೇಳಿತ್ತಾನೆ ಹಣ್ಣು ತಿನ್ನು ಅಂತ, ಅದಕ್ಕೆ ಹಣ್ಣೇ ತಿಂತಾ ಇದ್ದೀನಿ. ನೆನ್ನೆ ಅಂತೂ ಹಣ್ಣು ತರದೆ ಮನೆಗೆ ಹೋಗೋಷ್ಟರಲ್ಲಿ ಸುಸ್ತಾಗೋಗಿತ್ತು. ಅದಕ್ಕೆ ಇವತ್ತದ್ ಬೇಡವೇ ಬೇಡ ಅಂತ ಅಂದ್ಬಿಟ್ಟು ಹಣ್ಣೆಲ್ಲ ಇಲ್ಲೇ ತಂದಿಟ್ಕೊಂಡಿದೀನಿ. ಇಲ್ಲಿ ಹೋಗ್ ತಗಬಾ, ನಾನು ಒಂದ್ 2 ಪೀಸ್ ತಿಂತೀನಿ, ತಗಬಾ. ಆದ್ರೆ ತಂದಿರೋದು ಇಷ್ಟು, ನೀನ್ ಜಾಸ್ತಿ ತಿನ್ಕೋಬಾರ್ದು. ಆಯ್ತು, ಹೋಗ್ ತಗಬಾ. ಲೋ ಡುಬಾಕು. ಎಸ್. ನೀನ್ ತಿಂದಿರೋದು ಇಷ್ಟು. ಏಯ್, ನೀನ್ ಮಕ ಮುಚ್ಚ. ಮೈಸೂರು ಝೂ ಅಲ್ಲಿ ಆನೆಗಾಕ ಊಟನ ಕತ್ಕ ಬಂದಿದ್ಯಾ? ಇದು ನಿನಗೆ ಇಷ್ಟ? ಏಯ್, ನೀನ್ ಇಷ್ಟೆಲ್ಲ ತಿಂದ್ರೆ ನಮ್ಮ ಅಪ್ರಾಡಗ್ಲು ಹೇಳ್ತೀನಿ, ಸಣ್ಣ ಆಗಲ್ಲ. ತಿಂದು ಬಲೂನ್ ತರ ಬ್ಲಾಸ್ಟ್ ಆಗೋಯ್ತಿ ಅಷ್ಟೇ. ಲೋ, ಕಣ್ಣಾಕ್ಬಿಡ ಕಣೋ, ದೃಷ್ಟಿ ಆಗತ್ತೆ. ಬೇಕಾದ್ರೆ ನಿಂಗೂ 1-2 ಬಾಳೆಹಣ್ಣು, 1 ಪೀಸ್ ಕಲ್ಲಂಗಡಿ ಕೊಡ್ತೀನೋ. ಅಮ್ಮ ತಾಯಿ, ಬೆಡ್ತಂಗಿರೋ ನಿನ್ನ ಪಟ್ಟದ್ ರಾಣಿ ತರ ಕಾಣ್ಸೋಂಗ್ ಮಾಡು ಅಂತ ನಿನ್ನ ಇಲ್ಲಿ ಕರ್ಕೊ ಬಂದ್ಬಿಟ್ಟವ್ರೆ ನಿಮ್ಮತ್ಗೆ. ಆದ್ರೆ ನೀನು ಇದನ್ನೆಲ್ಲ ತಿಂದು ಗೋಡೋ ಒಂಥರ ರೆಡಿ ಆಯ್ತಿದ್ಯಲ್ಲೇ. ಹೌದಾ? ಇನ್ ಮೇಲಿಂದ ನೀನು ಕೋಚಿಂಗ್ ಕೊಡಕ್ಕೆ ನನ್ ಕೈಯಾಗಲ್ಲ. ಕ್ಯಾನ್ಸಲ್. ಕಾಸು ಇಸ್ಕೊಂಡಿದ್ಯಾ ತಾನೆ? ಹೌದು. ಹಾಗಾದ್ರೆ ಸಣ್ಣ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಊರವ್ರ ಮುಂದೆ ಎಲ್ಲ ಪಂಚಾಯತಿ ಕರೆದು ನಿನ್ ಮಾನ ಮರ್ಯಾದೆ ಹರಾಜ್ ಹಾಕ್ಬಿಡ್ತೀನಿ. ಹೌದಾ? ನೀನ್ ಸಣ್ಣ ಮಾಡಿಸ್ಬೇಕು. ಡಯೇಟು, ಬಾಳೆಗೊನೆ. ಜೈ ಆಂಜನೇಯ. ಮಾವ, ಕೆಳಗೆ ಮಲ್ಗಿದ್ರೆ ಥಂಡಿ ಆಗುತ್ತೆ ಅಂತ ಹೇಳ್ತಿಲ್ವಾ ನಾನು? ಡಾಕ್ಟರ್ ನಾನಾ ನೀನಾ? ಇನ್ ದಿ early hours between 3 a.m. to 5 a.m. when dew falls, the cold intensifies and the ground becomes chillness. This cold penetrates our body and which can cause potentially illness. ಇಷ್ಟು ಹೇಳಿದ್ರೆ ಅರ್ಥ ಆಗ್ತಿಲ್ವಾ ನಿಂಗೆ? ಅರ್ಥ ಆಯ್ತು ಬಾರು. ನಾನು ನೆಲದ ಮ್ಯಾಕೆ ಮಲ್ಕೊಳಕ್ಕಿಲ್ಲ. ನಾನು ನನ್ನ ಮನೆಗೆ ಹೋಗಿ ಮಲ್ಕತೀನಿ. ನೀನು ನನ್ನ ಜೊತೆ ನನ್ನ ಪಕ್ಕನೇ ಇರಬೇಕು. ಅದ್ರ ಬಿಟ್ಟು ಹೋದ್ರೆ ನಾನು ಹುಚ್ಚಿಯಾಗಿ ಹೋಗ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.